ಅಲ್ರಿ ಮೊನ್ನೆ ಹುಡುಗಿ ನೋಡಿ ಬಂದಿವಲ್ಲ, ನನಗರ ಹುಡುಗಿ ಭಾಳ ಮನ್ಸಿಗೆ ಮಾತಿ. ಮತ್ತು ನಿಮಗೆ ಹೆಂಗೆ ಅನಿಸ್ತು ಹುಡುಗಿ? ಅಲ್ಲ, ಮೊನ್ನೆ ನೋಡಿ ಬಂದಿದ್ದು ಇವತ್ತು ಕೇಳಾಕತ್ತಿ 3 ದಿನ ಆತು ಇವತ್ತಿಗೆ. ನಿನಗೆ ನೆನಪೈತೆ ಹುಡುಗಿ ನೋಡಿ ಬಂದೀವಿ ಅನ್ನೋದು? ಅಲ್ರಿ ಇವತ್ತು ಕೇಳಾಕತ್ತೇವೆ ಅಂತಿರಲ್ಲ, ನಿನ್ನಿನೂ ನೀವು ಏನೋ ಕೆಲಸ ಐತೆ ಅಂತ ಹೋದ್ರಿ. ಬಂದು ಬರೋದು ಲೇಟಾಗಿ ಬಂದಿ ಸ್ವಲ್ಪ. ಬಂದ ತಕ್ಷಣಕ್ಕೆ ಹೊಲಕ್ಕೆ ಹೋಗ್ತೇನೆ ಅಂತ ಹೊಲಕ್ಕೆ ಹೋದ್ರಿ. ಮತ್ತು ನಿನ್ನೆ ಯಾರೋ ಎದಕ್ಕೆ ಕರೆದಿದ್ರು ಅಂತ ಅವ್ರ ಜೋಡಿ ಹೋದ್ರಿ. ಸಿಗೋದ ನನ್ನ ಕೈಗೆ ಇವತ್ತು ಸಿಕ್ಕಿರಿ ನೀವು. ಮತ್ತು ಈಗ ಮಾತಾಡ್ಬೇಕು, ಮತ್ತೆ ಯಾವಾಗ ಮಾತಾಡಲ್ಲ ನಾನು? ನಾನೆಲ್ಲಿ ನೆನಪೈಲಿನ ಬುಡುಕಿಗೆ ಅದಕ್ಕೆ ಸುಮ್ಕಾದಾಳನ ಮಾಡಿಬಿಟ್ಟ ನೋಡು. ದೊಡ್ಡ ಶಾನ್ಯಾರ ಇದ್ರಿ ನೀವು. ಈಗ ಹೇಳ್ರಿ, ಹುಡುಗಿ ಹೆಂಗೆ ನಿಮ್ಮ ಮನ್ಸಿಗೆ ಬಂದೇನಿಲ್ಲ ಕೇಳಿದ್ರಿ ಅಪ್ಪನ ಹುಡುಗಿ ಹೆಂಗದ ಅಂತೇಳಿ? ನಾನು ಇನ್ನೂ ಪ್ರೀತಮ್ಮನ ಕೇಳಿಲ್ಲ ಮನ್ಸಿಗೆ ಬಂದತ್ತೇನಿಲ್ಲ ಅಂಥೇಳಿ. ನಿನ್ನೆ ಒಟ್ಟು ಅವ್ರು ಶಿವಪ್ಪದು ಕರ್ಕೊಂಡು ಹೋದ್ರು ಅಂತೇಳಿ ಆ ಕಡೆ ಹೋಗ್ಬಿಟ್ನಿ, ಕೆಲಸ ಅರ್ಜೆಂಟ್ ಇದ್ದಿದ್ದಕ್ಕೆ. ಈಗ ಹೆಂಗೆ ನಿನ್ನ ಹುಡುಗಿ ಮನ್ಸಿಗೆ ಬಂದಾಳಣ ಇಲ್ಲ ಹೇಳ? ನನಗೆ ಮಾತ್ರ ಹುಡುಗಿನೂ ಮನ್ಸಿಗೆ ಬಂದಾಳ. ಅವ್ರ ಮನೆಯಾಗಿನ ತಂದೆ ತಾಯಿ ಮನೆ ಅವ್ರದ್ದು ಪೂರ್ತಿ ಫ್ಯಾಮ್ಲಿನ ಭಾಳ ಇಷ್ಟ ಆಗ್ಬಿಟ್ಟತ್ ನೋಡ್ರಿ. ನನ್ನ ಹುಡುಗಿ ಭಾಳ ಮನ್ಸಿಗೆ ಬಂದಾಳ ನನಗೆ. ಅಲ್ಲ, ಬರೀ ನೀನು ಮನಿ ಅಷ್ಟೇ ನೋಡಿ ಇಷ್ಟಪಟ್ಟಿಯೋ ಏನೋ ಹುಡುಗಿನ ನೋಡಿ ಇಷ್ಟಪಟ್ಟಿಯೋ? ಮನಿಗೆ ನೀ ಏನು ಮಾಡ್ತಿದ್ದು ತೊಗೊಂಡು ಹುಡುಗಿ ಚಂದ ಇದ್ರೆ ಸಾಕಂತಿದ್ದು ಇಷ್ಟು ನಾನು. ಈಗ ಮನಿನೂ ಇಷ್ಟ ಆಯ್ತಂತೀನಿ. ಅಲ್ರಿ ಈಗ ಹೋಗೇವಿ ಮನೆ ನೋಡೇವಿ, ಮನೆ ಚಂದ ಅನಸ್ತ. ಮತ್ತು ಹುಡುಗಿನ ನೋಡಿದ್ರೆ ಹುಡುಗಿನ ಚಂದ ಅನಸ್ತ. ಮನಿನೂ ಚಂದ ಐತಿ, ಹುಡುಗಿನೂ ಚಲೋ ಐತಿ, ತಂದೆ ತಾಯಿನೂ ಚಲೋ ಒಳ್ಳೆಯವ್ರು ಅದಾರ ಅಂತ ಹೇಳಿದೆ ನಾನು. ನನಗೂ ಮನ್ಸಿಗೆ ಬಂದೈತೆ ಹುಡುಗಿ. ಮತ್ತು ಪ್ರೀತಮ್ಮನ ಒಂದು ಮಾತು ಪ್ರೀತಮ್ಮನ ಒಂದು ಮಾತು ಕೇಳ್ಕಾಸ ಮತ್ತು ಅವ್ರು ಏನಂತಾರೆ ಆಮೇಲೆ ವಿಚಾರಿಸಿದ್ರಾತು. ಬೀರಪ್ಪನ ಭೇಟಿಯಾಗಿದ್ನಲ್ಲಿ ಮತ್ತು ಹೆಂಗ್ರಿ ಹುಡುಗಿ ಬಂದು ಅನ್ನಾರ ಅಂತ ಕೇಳಿ ನಾವು. ಈ ಹುಡುಗಿ ಬಗ್ಗೆ ಏನಿಲ್ಪ ನಮ್ಗೆ. ಹುಡುಗಿ ಮಾತ್ರ ಭಾಳ ಚಂದನೂ ಅದಾಳ, ಲಕ್ಷಣ ಅದಾಳ, ಒಳ್ಳೆ ಸಂಸ್ಕಾರ ವಿದ್ಯೆ ಬುದ್ಧಿ ಎಲ್ಲ ಐತಿ. ಹುಡುಗಿ ಚಲೋ ಭಾಳ ಐತಿ, ಹುಡುಗಿ ಚಂದ ಐತಿ ಅಂತ ನಾನು ಅಂದೆ. ಅವಳು ಕೇಳಿದ್ರಿ ಹುಡುಗನ ಬಗ್ಗೆ ಏನಂದ್ರು ಅಂತ ಕೇಳಿನಿ. ಹುಡುಗನು ಅವ್ರಿಗೆ ಮನ್ಸಿಗೆ ಬಂದಾನಂತ, ಹುಡುಗನ ಬಗ್ಗೆ ಕೇಳ್ಯಾನಂತ ಅವನು. ಈ ಹುಡುಗನು ಚಲೋ ಅದಾನ್ರಿ, ಅವ್ರ ತಂದೆ ತಾಯಿ ಅವರು ಚಲೋ ಅದಾರ, ಎಲ್ಲ ಚಲೋ ಐತಿ. ನಾವು ಒಂದ್ಸತಿ ಬಂದು ನೋಡ್ಕೊಂಡು ಹೋಗ್ಬೇಕು ಅವ್ರ ಮನೆ ಏನಾತಿದ್ರಂತ. ನಾನು ಅಂದೆ ಬಂದು ನೋಡ್ಕೊಂಡು ಹೋಗನ್ರಿ, ಅವ್ರಿಗೆ ಯಾವಾಗ ಅನುಕೂಲ ಆಕತಿ ಅಂತ ಯಾವಾಗ ಬರ್ರಿ ಅಂತ ಹೇಳೀನಿ. ಕರೆದ ಕೇಳ್ರಿ ಪ್ರೀತಮ್ಮನ ಒಂದು ಮಾತು. ಮತ್ತು ನನ್ನ ಕೇಳಂಗ ನೀನು ಬಾ ಅಂದೇನಪ್ಪ ಅವ್ರಿಗೆ ಅಂದಿಂದಾನ. ಕರೆದು ಕಸ್ ಕೇಳ್ರಿ ಪ್ರೀತಮ್ಮನು ಒಂದು ಮಾತು ಕರೆದು ಕೇಳ್ರಿ. ಅಲ್ಲಪ್ಪ ನಾನು ಒಂದು ಮಾತು ಕೇಳಬೇಕಿಲ್ಲ ನೀ ಅಂದ್ಗಿಂದ ನಾನು. ಮತ್ತು ನೀವರ ಬಾ ಅಂತ ಹೇಳಿಬಿಟ್ರಿ ಈಗ ಅವ್ರಿಗೆ. ಯಾವಾಗ ಬೇಕಾದಾಗ ಬಂದು ನೋಡ್ಕೊಂಡು ಹೋಗ್ರಿ ಅಂದಿರಿ. ಹುಡುಗಿ ನನಗೂ ಇಷ್ಟ ಆಗೈತಿ, ನಿಮಗೂ ಇಷ್ಟ ಆಗೈತಿ, ಅವ್ನಿಗೆ ಇಷ್ಟ ಆಗಿರ್ಬೇಕಲ್ರಿ. ಒಂದು ಮಾತು ಕರೆದು ಕೇಳ್ರಿ. ನೀ ಹೇಳೋದು ಕರಿನ ಐತಿ, ಕರಿನ್ ತಡಿ. ಪ್ರೀತಮ್ಮ, ಪ್ರೀತಮ್ ಬಾಪ ಇಲ್ಲೇ. ಯಪ್ಪ ಕರೆದೇನಪ್ಪ, ಯಾಕೆ? ಹ್ಞೂನಪ್ಪ ನಾನ ಕರೆದೆ. ಮತ್ತು ಮೊನ್ನೆ ಹೆಣ್ಣು ನೋಡಕ್ಕೆ ಹೋಗಿದ್ದೆವಲ್ಪ, ಹುಡುಗಿ ನಿನಗೇನು ಇಷ್ಟ ಆಯ್ತು ಇಲ್ಲ? ಇಷ್ಟ ಆಗೈತೆ ಅಂದ್ರೆ ಮತ್ತು ಅವ್ರಿಗೆ ಬಂದು ಹೋಗಿ ನೋಡ್ಕೊಂಡು ಹೋಗ್ರಿ ಅಂತ ಹೇಳಕ್ಕೆ ಬರುತ್ತೆ. ಮತ್ತು ಇಷ್ಟ ಇಲ್ಲಪ್ಪ ನನಗೆ ಬೇರೆ ಕಡೆ ಎಲ್ಲರ ನೋಡೋಣ ಅಂದ್ರೆ ಮತ್ತೆ ಬೇರೆ ಕಡೆ ಎಲ್ಲರ ಹೋಗೋಣ. ಹೆಂಗಂತ ಹೆಂಗೆ ನೋಡು ಪ್ರೀತಮ್ಮ, ಸಾಯಿವರೆಗೂ ನೀನು ಜೀವನ ಮಾಡಬೇಕಾಗಿದ್ದು ಮದುವೆ ಮಾಡ್ಕೊಳ್ಳೋ ಹುಡುಗಿ ಜೋಡಿ. ನಾ ಹೇಳೀನಿ, ನಿಮ್ಮ ಅಪ್ಪ ಹೇಳೀನ ಅಂಥೇಳಿ ನೀವು ಒಪ್ಕೊಳಕ್ಕೆ ಹೋಗಬೇಡ. ನಿನಗೆ ಏನಾದರೂ ಮನಸ್ಸಿಗಿದ್ರೆ ನಿನಗೆ ನಿನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಹಿಂಗೆ ಇರ್ಬೇಕನ್ನೋ ನಿನಗೂ ಒಂದು ಆಸೆ ಇದ್ದೇ ಇರುತ್ತೆ. ನೋಡು, ನಿನ್ನ ಮನಸ್ಸಿಗಿದ್ರೆ ಹ್ಞೂನಪ್ಪ ಮದುವೆ ಮಾಡ್ಕೋತಾನೆ ಅನ್ನ. ಇಲ್ಲಪ್ಪ ಅಂತಂದ್ರೆ ಬೇರೆ ಕಡೆ ಎಲ್ಲರೂ ನೋಡೋಣ, ಬೇರೆ ಕಡೆ ನೋಡೋಣ. ಏನು ನಾವಾರ ಏನು ಈಗ ಫಸ್ಟ್ ಟೈಮ್ ನೋಡಿದ್ದು ಹುಡುಗಿನ ಅದನ್ನು. ಮತ್ತು ಅದ ಹುಡುಗಿನ ಮನ್ಸಿಗೆ ಬಂದಾಳ ಅಂತಂದ್ರೆ ಹಂಗಾತು. ಮತ್ತು ಮನ್ಸಿಗೆ ಇಲ್ಪ ಬೇರೆ ಕಡೆ ನೋಡೋಣ, ಬೇರೆ ಕಡೆ ನೋಡೋಣ. ಯಪ್ಪ ಯವ್ವ, ನಿಮಗಿಬ್ಬರಿಗೆ ಮನ್ಸಿಗೆ ಬಂದ್ರೆ ನನಗೂ ಮನ್ಸಿಗೆ ಬಂದಂಗನ ಹುಡುಗಿ. ಪ್ರೀತಮ್ಮ, ಈಗ ನನಗೆ ನಿಮ್ಮ ಅಪ್ಪಗೆ ಇಷ್ಟ ಆಗೈತೆ ಹುಡುಗಿ ಅಂತೇಳಿ ಒಪ್ಕೊಳಕ್ಕೆ ಹೋಗಬೇಡ. ನಿನಗೆ ಇಷ್ಟ ಆಯ್ತಿಲ್ಲ ಅದನ್ನು ಹೇಳು. ಇಲ್ಲಪ್ಪ, ನನಗೂ ನಿಜವಾಗ್ಲೂ ಇಷ್ಟ ಆಗ್ಯಾಳ ಹುಡುಗಿ, ಮತ್ತು ನಿಮಗೂ ಇಷ್ಟ ಆಗ್ಯಾಳ ಅನ್ನೋದು ಗೊತ್ತಾತಲ್ಲ. ಮತ್ತು ತಂದೆ ತಾಯಿಗೂ ಇಷ್ಟ ಆಗಿರ್ಬೇಕು, ನನಗೂ ಇಷ್ಟ ಆಗಿರ್ಬೇಕು. ನಂದು ಅದು ಆಸೆ ಇತ್ತು. ಮತ್ತು ಮನೆಗೆ ಬಂದು ತಮ್ಮಗೆ ಫೋಟೋನು ತೋರಿಸಿನೇ, ಹುಡುಗಿ ಚಂದ ಅದಾಳ ಅಂತ ಅವನು ಅಂದ. ಮತ್ತು ಇಷ್ಟರಿಗೆ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗಿ ಮತ್ತು ನನಗೂ ಇಷ್ಟ ಆಗ್ಯಾಳ ಅಂತಂದ್ರೆ ಅದಕ್ಕೆ ನಾನು ಒಪ್ಕೊಂಡನಿ. ನನಗೂ ಇಷ್ಟ ಆದ ಹುಡುಗಿ. ಚಲೋ ಆಯ್ತು ಬಿಡಪ್ಪ. ಮತ್ತು ನಿನಗೂ ಇಷ್ಟ ಆಗೈತಿ, ನಮಗೂ ಎಲ್ಲರಿಗೂ ಇಷ್ಟ ಆಗ ಹುಡುಗಿ. ತಂದೆ ತಾಯಿ ಅವರು ಚಲೋನ ಅದಾರ, ಮತ್ತು ಮನೆ ಗಿನಿ ಎಲ್ಲ ಚಲೋ ಅದಾರ. ಚಲೋ ಆಯ್ತು ಬಿಡು. ಒಂದೇಕ ನೋಡಕ್ಕೆ ಹೋಗಿದ್ದು ಸಕ್ಸಸ್ ಆಯ್ತಲ್ಲ. ನಾನು ಅವ್ರಿಗೆ ಬರ್ರಿ ಮನೆ ನೋಡಕ್ಕಂತ ಹೇಳೇನಿ. ಅವ್ರಿಗೆ ಯಾವಾಗ ಅನುಕೂಲಕ್ಕತ್ತೆ ಯಾವಾಗ ಬರ್ರಿ, ನೀವು ನಿಮ್ಮ ಮನೆ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳೇನಿ. ಹಂಗಿದ್ರೆ ನಿಂದೇನು ಇದ್ರೊಳಗೆ ಅಭ್ಯಂತರ ಇಲ್ಲಲ್ಲ? ಹುಡುಗಿ ಮನೆ ಕಡೆದಾರ ಬಂದು ನೋಡ್ಕೊಂಡು ಹೋಗ್ಬೇಕಲ್ಲ ಹಂಗಾರ? ಏನಪ್ಪ, ಬಂದು ನೋಡ್ಕೊಂಡು ಹೋಗೋಣ. ಅವ್ರಿಗೆ ಯಾವಾಗ ಬೇಕು ಅವಾಗ ಬಂದು ನೋಡ್ಕೊಂಡು ಹೋಗೋಣ. ಎಲ್ಲರಿಗೂ ಒಪ್ಪಿಗೆನೂ ಐತಿ. ಅವರು ಬಂದು ನೋಡ್ಕೊಂಡು ಹೋಗ್ಬಿಟ್ರಂದ್ರೆ ಹಣ್ಣು ಹಿಡಿದು ಎಲ್ಲ ಮುಗಿಸಿ ಒಂದಿನ ಚಲೋ ದಿನ ಲಗ್ನ ಗೊತ್ತು ಮಾಡ್ಕಾಸ ಮದುವೆ ಮಾಡಿ ಮುಗಿಸ್ಬಿಟ್ರಾಯ್ತು. ಆಯ್ತು ಬರೀ ಅವಂಗ ಸಣ್ಣವಗೂ ನೋಡು ನನಗೆ ಹೆಂಗೆ ಮಾಡೋಣ ಅಂತನ್ರಿ ನಾನು. ಅಂದ್ರೆ ಇಬ್ಬರದು ಒಮ್ಮೆ ಆಗ್ಬಿಟ್ರೆ ಚಿಂತಿಲ್ದಂಗೆ ಆಕತಿ. ಹಂಗೂ ಹೇಳೇನಿ, ನೋಡಪ್ಪ ನಮ್ಮ ಸಣ್ಣ ಹುಡುಗಗೂ ಅವನು ಇವನಂಗೆ ಪೇಮೆಂಟ್ ಅದೆಲ್ಲ ಚಲೋ ತಗೋತಾನ, ಏನು ಚಿಂತಿಲ್ಲ ಅವಂಗೂ ನೋಡು ಅಂತ ಹೇಳೇನಿ. ನೋಡ್ತಾನೆ ಅಂದಾರ ಅವಂಗೂ ಹುಡುಗಿ. ಮತ್ತು ಅವಂಗೂ ಫಿಕ್ಸ್ ಆತಂದ್ರೆ ಎರಡೂ ಒಮ್ಮೆಗ್ಲೆ ದಾಮ್ ಧೂಮ್ ಮಾಡಿಬಿಡುದ. ದೇವ್ರ ಪುಣ್ಯಕ್ಕೆ ಅವಂಗೊಂದು ಹುಡುಗಿ ಸಿಕ್ಕರೆ ಚಲೋ ಆಕತ್ರಿ. ಇವಂಗಂತೂ ಒಳ್ಳೆ ಮಂತನ ಸಿಕ್ತ. ಅವಂಗೂ ಹಂಗೆ ಸಿಕ್ಬಿಟ್ರೆ ಯಾವುದೂ ಚಿಂತೆ ಇಲ್ದಂಗೆ ಇಬ್ಬರದು ಮದುವೆ ಮಾಡಿಬಿಡಕ್ಕೆ ಬರ್ತೈತಿ. ಈಗ ಎದಕ್ಕೆ ಚಿಂತೆ ಮಾಡ್ತಿದ್ದಿ? ಇನ್ನೂ ದೂರ ಐತಿ.
ಆಗತ್ತ ಅದಾಗೂ ಟೈಮ್ಗೆಲ್ಲ ಸರಿಯಾಗಿ ಆಕತಿ. ನಾನು ಅಟ ಅಂಗಡಿ ಕಡೆ ಹೋಗಿ ಬರ್ತಂತು. ಆಯ್ತು ತಗೋರಿ ಹೋಗಿ ಬರ್ರಿ. ಏನು ಮಾಡತ್ತೆ ಶಾರೋಕ ಬಾ ಲೇಕಿಂದ ಹಂಗೆ ನಿಂತೇವಿ ಬಾ. ನಾವು ತಾಯಿ ಮಗನ ಹಂಗೆ ಮಾತಾಡ್ಕೊಂತ ನಿಂತಿದ್ವಿ. ಏನಪ್ಪ ಇಬ್ರು ತಾಯಿ ಮಗಂದು ಫುಲ್ ಡಿಸ್ಕಷನ್ ನಡೆದು ಬಿಟ್ಟತಿ. ಮನ್ಸಿಗೆ ಬಂದನ ಹುಡುಗಿಲ್ಲ? ಏನು ಡಿಸ್ಕಷನ್ ಇಲ್ಲ ಬಿಡ್ಲೆ, ಹಂಗೆ ಮಾತಾಡತ್ತಿದ್ವಿ ನಾವು. ಪ್ರೀತಮ್ಮ ನೀ ಏನ್ರ ಹುಡುಗಿ ಒಲ್ಲೆ ಅಂದಿ, ಮತ್ತು ಚಾನ್ಸ್ ಭಾಳ ಮಿಸ್ ಆಕತಿ. ಯೋಚನೆ ಮಾಡು, ಹುಡುಗಿ ಸಖತ್ತಾಗೈತಿ ಬಿಡ. ಹುಡುಗಿ ಗೊಂಬಿದ್ದಂಗೆ ಐತಿ. ಮನಿ ನೋಡಿ ಇಲ್ಲ ಅವ್ರದ್ದು ಬಾರ್ರಿ ಮನಿ ಐತಿ. ಒಂದ ಹುಡುಗಿ ಮತ್ತು ಹೊಳೆ ಒಬ್ಬನ ಅದಾನ ಅವ್ರಣ್ಣ. ಮನಿ ಮಾತ್ರ ಸಖತ್ತೈತಿ. ನನಗೆ ಭಾಳ ಇಷ್ಟ ಆತ ನೋಡಿ ಮನಿ. ಸೋಫಾ ಸೆಟ್ ನೋಡಿ ಎಷ್ಟು ಮಂದಿ ಕುಂದ್ರದು ಅದ್ರಾಗ. ನಾವು ಇಷ್ಟರು ಕುಂತ್ರು ಇನ್ನೂ ಕುಂದ್ರು ಅಷ್ಟು ಜಾಗ ಉಳ್ದತಿ. ಮನೆ ಚಲೋ ಐತ್ರಿ ಆಂಟಿಯರ, ನೋಡಿದ್ನಲ್ರಿ ನಾನು. ಮನೆ ಮಸ್ತ್ ಐತಿ. ಹುಡುಗಿ ಮನ್ಸಿಗೆ ಬಂದ್ಲಿಲ್ಲ ಪ್ರೀತಮ್ಮ ನಿನಗೆ? ಹ್ಞೂಲೇ ಹುಡುಗಿ ನನಗೂ ಮನ್ಸಿಗೆ ಬಂದಾಳ, ಹೊಳ್ಳಿ ನಿಮ್ಮ ಅಣ್ಣಗೂ ಮನ್ಸಿಗೆ ಬಂದಾಳ, ಹೊಳ್ಳಿ ಇಬ್ರು ಅಣ್ಣ ತಮ್ಮ ಇವ್ರಿಗೆ ಮನ್ಸಿಗೆ ಬಂದಾಳ, ಇಷ್ಟ್ರಿಗೆ ಮನ್ಸಿಗೆ ಬಂದಾಳ. ಬೀರಪ್ಪಣ್ಣಗೆ ಏನೋ ಫೋನ್ ಹಚ್ಚಿದ್ರಂತವ್ರು. ಮತ್ತು ಹೆಂಗೆ ರೀ ಹುಡುಗಿ ಮನ್ಸಿಗೆ ಬಂದ್ಲು ಏನಿಲ್ಲ ಅಂತೇಳಿ ಕೇಳಿದ್ನಂತ. ಬೀರಪ್ಪಣ್ಣಗೆ ಕೇಳಿದ್ರಂತವ್ರು. ಹುಡುಗಿ ಮನ್ಸಿಗೆ ಬಂದಾಳ್ರಿ, ಹುಡುಗಿದು ಏನಿಲ್ಲ ಅಂಥೇಳಿ ಇವರು ಅಂದಾರ ನಿಮ್ಮ ಅಣ್ಣಾರ. ಮತ್ತು ಮನೆಗೆ ಬಂದು ಆಮೇಲೆ ನಮ್ಮನ್ನು ಕೇಳಾಗತ್ತಾರ. ಯಾವಾಗ ಫ್ರೀ ಇರ್ತಾರಲ್ಲ ಖಾಲಿ ಇದ್ದಾಗ ಬಂದು ಮನೆ ನೋಡ್ಕೊಂಡು ಹೋಗಂತ ಹೇಳ್ಯಾರ. ಹೊಡೆದು ಬಿಡ ಶಾರೋಕ್ಕ ಚಾನ್ಸ್. ಮನಗಂಡ ದೊಡ್ಡ ಗಟ್ರು ಕುಳಾನ ಹಿಡ್ದಿದಿ. ಬಗ್ಗು ಊರು ಬಗ್ಗು. ನಾವೇನು ಅವ್ರಿಗೆ ಅಷ್ಟು ಕೊಡು ಇಷ್ಟು ಕೊಡು ಅಂತ ನಾವೇನು ಕೇಳೋದಿಲ್ವ. ನಮಗೆ ಹುಡುಗಿ ಒಂದು ಮನ್ಸಿಗೆ ಬಂದಲ್ಲ ಸಾಕತ್ತಾಗ. ಅವ್ರದ್ದು ಎಷ್ಟು ಇದ್ರೂ ಅದು ಅವ್ರ ಮನೆಗೆ ಇರತ್ತೆ. ನಾವೇನು ಮಾಡೋನ್ಲೆ ತೊಗೊಂಡ ನಮ್ಮ ಬೀಗ ಅಂತಾರೆ ಇಂತಾರೆ ಅಂತ ಹೇಳ್ಕೊಂಡು ಅಡ್ಡಾಗ ಚಲೋ ತಗೋರ ಏಕ. ಹಂಗೇನಿಲ್ರಿ ಆಂಟಿಯರ, ನಾವು ಏನು ಅದು ಬೇಕು ಇದು ಬೇಕು ಅಂತ ಏನು ಕೇಳಂಗಿಲ್ರಿ. ನಮಗೂ ಹುಡುಗಿ ಒಂದು ಚಲೋದು ನಮ್ಮವ್ವಾರ ಮಾತು ಹೇಳ್ಕೊಂಡು ನಮ್ಮ ಅಪ್ಪರ ಮಾತು ಕೇಳ್ಕೊಂಡಿರುವಂಥ ಹುಡುಗಿನ ಬೇಕ್ರಿ. ಹೊಳ್ಳಿ ನಾವು ಕೆಲಸ ಮಾಡಾರ ಮನ್ಯಾಗ ನಮ್ಮವ್ವಾರ ಜೋಡಿ ಚಂತಿಗಿರ್ಬೇಕಲ್ಲ. ಹೀಗಾಗಿ ಹುಡುಗಿ ಒಂದು ಚಲೋ ಇದ್ರೆ ಸಾಕಂದಿದ್ವಿ. ಅದು ಫಸ್ಟ್ನೇಗೆ ನೋಡಕ್ಕೆ ಹೋದಾಗ ನಾನು ಮತ್ತು ಹುಡುಗಿ ಚಲೋ ಅದಾಳ ಅನ್ನಿಸ್ತು. ಅದಕ್ಕೆ ಎಲ್ಲರೂ ಒಪ್ಕೊಂಡೇವ್ರಿ. ಏನ ಅಣ್ಣ ಪ್ರೀತಮ್ಮ ನೀನು ಭಾಳ ಜವಾದಿ ನೋಡು. ಫಸ್ಟ್ನೇ ಗುರಿಗೆ ಡೈರೆಕ್ಟ್ ಕಲ್ಲಿಟ್ಟು ಹೊಡೆದು ಬಿಟ್ಟು. ಆಂಟಿಯರು ಹೆಂಗೆ ತಮಾಷೆ ಮಾಡ್ತಾರೆ ನೋಡ್ಬಿ ಅವ್ವ. ಹೋಗ್ಲಿ ಬಿಡಲಿ, ಎದಕ್ಕೆ ರೇಗ್ಸಾಕತ್ತಿದ್ವಿ ಅವಂಗ. ಈಗ ಯಾಕೆ ಇವ್ನು ಮತ್ತು ಮದುವೆ ಹೋಗೋ ಮಟ್ಟ ಪ್ರೀತಮ್ಮನ ರೇಗ್ಸೋದು. ಮತ್ತು ಇನ್ನು ಮುಂದೆ ರೇಗ್ಸಾಕ ಸಿಗ್ತತನ? ಮತ್ತು ಮದುವೆ ಮಕ್ಕಳು ಸಂಸಾರ ಆದ್ಮೇಲೆ ಅವಾಗೇನು ರೇಗ್ಸೋದು? ಈಗ ಮದುವೆ ಆಗಿಲ್ಲ ಏನಿಲ್ಲ, ಅದಕ್ಕೆ ಈಗ ರೇಗ್ಸಾತಿ. ಏನಪ್ಪ ನಿಂದು ಪ್ರಣೀತಾ ಮದುವೆ ಯಾವಾಗ? ನಿಮ್ಮ ಅಣ್ಣಗಂತಿ ಹುಡುಗಿ ಪಸಂದು ಬಂದಾಯ್ತು, ಮದುವೆನ ಫಿಕ್ಸ್ ಆಗೋದು ಗ್ಯಾರಂಟಿ ಆಯ್ತು ಬಿಡು. ಮತ್ತು ನಿಂದೊಬ್ಬಂದು ಯಾವಾಗಿನ ಮದುವೆ ಮಾಡೋದು? ಅವಂಗೂ ಹೆಣ್ಣು ನೋಡಂತ ಹೇಳೇನ್ಲಿ ಅವಂಗ ಬೀರಪ್ಪಣ್ಣಗ. ಮತ್ತು ಇಬ್ಬರದು ಅಣ್ಣ ತಮ್ಮಂದು ಒಮ್ಮೆಲೆ ಆಗ್ಬಿಡೋದು ಚಿಂತಿಲ್ದಂಗೆ ಆಕತಿ. ಹೆಣ್ಣು ಫಿಕ್ಸ್ ಆದ್ರೆ ಅವಂಗೂ ಮಾಡೇ ಬಿಡೋದು ಇಬ್ಬರದು. ನಿಮ್ಮ ಕಡೆಗೆ ಯಾವಾರ ಇದ್ರು ನೋಡ್ಲಿ ಹುಡುಗಿಯಾರು, ಹಂಗೆ ಚಂದ ಹುಡುಗಿಯಾರಿದ್ರೆ ಮಾಡ್ಬಿಡೋನು. ಹಂಗೆ ನಮ್ಮ ಕಡೆ ಶಾರೋಕ ನೋಡೋನ್ ತಡಿ. ನಮ್ಮ ಅಲ್ಲಿ ದೂರದ ಸಂಬಂಧಿ ಒಬ್ರದ್ದು ಒಂದು ಹುಡುಗಿತ್ತು. ಆದರೆ 12 ಮುಗಿಸೈತೆ ಏನಿಲ್ಲ ಗೊತ್ತಿಲ್ಲ, ಮತ್ತು 18 ವರ್ಷ ಆಗೈತೇನಿಲ್ಲ. ನೋಡೋನ್ ತಡಿ, ಕೇಳಿ ನೋಡ್ತಾನೆ. ಕೇಳಿ ನೋಡ್ಲಿ, ಚಂದ ಇದ್ರೆ ಹುಡುಗಿನ ಚಲೋ ಇರ್ಬೇಕು, ಮತ್ತು ಅನ್ನ ಚಲೋ ಇರ್ಬೇಕು. ಇಬ್ಬರದು ಒಮ್ಮೆಗ್ಲೇ ಮದುವೆ ಆಗ್ಬಿಟ್ರೆ ಚಿಂತಿಲ್ದಂಗೆ ಆಕತಿ. ಈಗೇನು ಅರ್ಜೆಂಟ್ ಐತೆ ಬಿಡ್ರಿ ನನ್ನ ಮದುವೆದು. ಈಗೇನು ಒಲ್ಲಿ ನಮ್ಮ ಅಣ್ಣಂದಾದ ಒಂದು 2 ವರ್ಷಕ್ಕೆ ಮದುವೆ ಮಾಡ್ಕೋತಾನೆ. ಮದುವೆ ಯಾವ ಏಜಿಗೆ ಅವಕ್ಕೆ ಆ ಏಜಿಗೆ ಆದ್ರೆ ಚಲೋಪ್ಪ. ಮದುವೆ ಮಾಡ್ಕೊಂಡ್ಬಿಡ್ರಿ. ಈಗ ಸಣ್ಣ ವಯಸ್ಸೈತಿ, ಕಣ್ಣೇನು ಹುಡ್ತಾವ ಒಂದು ಬಿಟ್ಟು ಒಂದು ನೋಡಾಕ ಚಲೋನ ಆಕತಿ. ಮತ್ತು ವಯಸ್ಸಾದ್ಮೇಲೆ ನೋಡ ಹುಡುಗ ಹಂಗೈತಿ ಹಿಂಗೈತಿ ಅಂತೇಳಿ ಅಂತ ಹೇಳಿ ಮೊದಲ ಕಣ್ಣೆ ಒಂದು ಸಿಗೋದಿಲ್ಲ. ಈಗ ಸುಮ್ಮನೆ ಮಾಡ್ಕೊಂಡ್ಬಿಡ್ರಿ. ಮದುವೆ ಮಾಡಕತ್ತಾರ. ಇನ್ನು ಶಾರೋಕ್ಕ ಸಿದ್ದಪ್ಪಣ್ಣಾರ ಇಬ್ರು ಗಟ್ಟಿದಾರ. ಗಟ್ಟಿದ್ದಾಗ ಮದುವೆ ಮಾಡ್ಕೊಂಡ್ಬಿಡ್ರಪ್ಪ ನೀವು. ಓಡಾಡಿ ಮದುವೆ ಮಾಡ್ತಾರೆ. ಗಂಗಾಕರ್ ನಮ್ಮ ಮದುವೆ ಮಾಡ್ಸೋಕಿನ್ನ ಯಾವಾಗ ಸಿಹಿ ಊಟ ಉಂಡನೋ ಅನ್ನಕತ್ತ ಬಿಟ್ಟಾರ ಅವರು. ಸಿಹಿ ಊಟ ಉಣ್ಣೋದಿದ್ರೆ ಮದುವೆ ಯಾಕೆ ಮಾಡ್ಕೋಬೇಕ್ರಿ? ಯಾಕಾರ ಬರ್ರಿ ಕರ್ಕೊಂಡು ಹೋಟೆಲ್ನಾಗ ಉಣಿಸ್ಕೊಂಡ್ಬರ್ತೀವಿ. ನೋಡ ಶಾರೋಕ್ಕ ಪ್ರಣೀತ್ ಹೆಂಗಣ್ಣತಾನ? ಹಂಗಲ್ಲೋ ಪ್ರಣೀತಾ, ಮದುವೆ ಮಾಡ್ಕೊಂಡ್ಬಿಟ್ರೆ ಚಿಂತಿಲ್ಲ. ಇಬ್ರು ಅಣ್ಣ ತಮ್ಮ ಪ್ರೀತಮ್ಮ ಪ್ರಣೀತಾ ಇಬ್ರು ಗೆಳಾರಿದ್ದಂಗೆ ಅದಿರಿ. ಅಣ್ಣ ತಮ್ಮಕ್ಕಿನ್ನ ಹೆಚ್ಚಿಗೆ ಇದ್ರಿ. ಒಮ್ಮೆಗ್ಲೆ ಮದುವೆ ಮಾಡ್ಕೊಂಡ್ಬಿಟ್ರೆ ಚಲೋ. ಅವಂದು ಬಿಟ್ಟು ನಿಂದು ಬಿಟ್ಟು ಅವಂದು ಮಾಡಿದ್ರೆ ಮತ್ತೊಳ್ಳೆ ನಿನಗಂತೂ ಸಪ್ರೇಟ್ ಮತ್ತೆಲ್ಲ ಇದನ್ನ ಮಾಡ್ಬೇಕು. ಈಗ ಒಂದು ಆಗುತ್ತಿರ್ತೈತೆ ಖರ್ಚು ಹೆಚ್ಚಿಗೆ ಖರ್ಚಾಕತ್ ಬಿಡ. ಮತ್ತು ನಿಂದು ಅಂದ್ರೆ ಅವಂದಂಗೆ ಈ ಮದುವೆ ಖರ್ಚು ಆಗೋದು ಅದು ಮಾಡ್ತಿರ್ತೇವಲ್ಲ. ಒಮ್ಮೆಗ್ಲೆ ಚಿಂತಿಲ್ದಂಗೆ ಕತಿ ಮಾಡ್ಕೊಂಡ್ಬಿಡ್ರಪ್ಪ ಅಂತ ಹೇಳತ್ತಾಳೆ ಗಂಗ. ನೀವು ಒಲ್ಲೆನ ಹೇಳಪ್ಪ ಮದುವೆ ಮಾಡಕ್ಕೆ, ಹಂಗಿದ್ರೆ ಬಿಟ್ಟು ಬಿಡ್ತೇವತ್ತ. ಹಂಗೆ ಅನ್ನವರಿ ಆಂಟಿಯರ. ಹುಡುಗಿ ನೋಡಿ ಕಾಸು ಮದುವೆ ಮಾಡಿಬಿಡೋದ ಇಬ್ಬರದು. ಮತ್ತು ನನ್ನ ಮಾಡ್ಕೊಂಡು ಅವ್ನದೆಲ್ಲಿ ಬಿಡೋದು ಇಬ್ಬರದು. ಅವನು ಏನು ಮದುವೆ ಏಜ್ನಾಗಿಲ್ಲ ಅನ್ನೋಂಗಿಲ್ಲ ಏನಿಲ್ಲ. ಅವಂಗೂ ವಯಸ್ಸಾಗಿ ಆಗ್ಯಾವು, ಮದುವೆ ವಯಸ್ಸು ಮಾಡಿಬಿಟ್ರಾತು. ಇಬ್ಬರದು ಕೂಡಿ ಮಾಡ್ಕೊಂಡ್ಬಿಡ್ತೇವೆ ಇಬ್ಬರು. ಆಯ್ತು ತಗೋರಿ, ನಿಮ್ಮ ಇಷ್ಟನ ನಮ್ಮ ಇಷ್ಟ. ನೋಡಿ ಶಾರೋಕ್ಕ ಹೆಂಗೆ ಹೊರಬಡ್ಸೀನಿ ನಾನು. ಅವ್ರದ್ದೆಲ್ಲ ಗೊತ್ತಿರ್ತೈತೆ ನಮಗೆ. ಆದ್ರೂ ನಾವಲ್ರಿ ನೀವಲ್ರಿ ನಿಮ್ಗೆ ಆಗ್ಬೇಕನ್ರಿ ಇದ್ಬೇಕನ್ರಿ ನನ್ನ ಮದ್ವೆನ ಯಾಕೆ ಮಾಡ್ಬೇಕ್ರಿ ಅದಕ್ಕೆಲ್ಲ ಅಂತ ಸುಳ್ಳ ಅಂತಿರ್ತಾರ ಅವ್ರು. ಮತ್ತು ತಂದೆ ತಾಯಿ ಮುಂದೆ ಹೆಂಗೆ ಹೇಳು ನಾವು ನಮ್ಮ ಮದುವೆ ವಿಷಯ ಅಂತಿರ್ತಾರೆ. ಬಿಡಲೆ ಎಟ್ಟು ಕಾಡ್ತಿದ್ದೀವಿ ಅವ್ರು ಇಬ್ಬರು. ಹೋಗ್ಲಿ ಬಿಡ. ನಾನು ನಿಂತು ಮಾಡಾಕಿ ಇವ್ರು ಇಬ್ಬರದು ಮದ್ವಿನ ಅಂತ ಕುತ್ಕೊಂಡು ನನ್ನ ಮುಂದೆನೇ ಏನು ಮಾಡ್ತಾರೆ ನೋಡು. ನಾನು ಆಗಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ನಾ ಸುಮ್ಮನೆ ಹಾಕನ್ನ. ಆಯ್ತು ತಗೋರಿ ಆಂಟಿ, ನೀವ ನಿಂತು ಮಾಡಾರ. ನೀವ ಹುಡುಗಿ ಹುಡುಕ್ರಿ ಚಂದ ಅಂದೊಂದು. ಮತ್ತು ನಮ್ಮಣ್ಣ ಹುಡುಕಿರಲ್ರಿ ವೈನಿ ಹೆಂಗದಾಳ ಹಂಗೆ ಚಂದಾಗಿರ್ಬೇಕು ನೋಡ್ರಿ. ನನಗೂ ಹುಡುಗಿನ ಈಗ ಹೇಳಾಕತ್ತಾನ. ಮತ್ತು ಮದ್ವೆ ನಿಂತು ಮಾಡಾಕತ್ತೀರಿ ಅಂದ್ಮ್ಯಾಗ ಎಲ್ಲ ಥರ ಪದ್ಧತಿ ಸರಿಯಾಗಿ ಮಾಡ್ರಿ ನೀವ ನಿಂತು. ನಾ ಅಂತೀವಿ ಒಲ್ಲೆ ನಂಗಿಲ್ಲ.
ನೋಡಪ್ಪ ಈಗ ನಿನ್ನ ಬಾಯಿಲೆ ಬಂತಿಲ್ಲ, ಮೊದಲೇ ಇಷ್ಟು ಹೇಳಿಬಿಟ್ಟಿದ್ರೆ ಸುಮ್ಮನೆ ಆಗಿಬಿಡ್ತಿದ್ವಿ ನಾವು. ಇಷ್ಟು ಹೇಳಿ ಅಂತ ಕಾಯಕತ್ತಿದ್ದೆ. ನನ್ನ ಗೆಳೆಯ ಫೋನ್ ಹಚ್ಚಾನ, ಒಂದಿಟ್ಟು ಹೊರಗಡೆ ಹೋಗಿ ಬರ್ತಾನೆ. ಲಘುನ ಬಾರಪ್ಪ ಮನೆಗೆ, ಮತ್ತು ಊಟಕ್ಕೆ ದಾರಿ ಕಾಕೊಂತ ಕುಂದಿರ್ಬೇಕು ನೋಡ, ಹಂಗೆ ಮಾಡಕ್ಕೆ ಹೋಗ್ಬೇಡ. ಲಘುನ ಬಾ. ಆಯಿತು ಬೈ, ಲಘು ಬರ್ತಾನೆ. ನಾನು ನಂದೇನು ಭಾಳ ತನಕ ಕೆಲಸ ಇಲ್ಲ, ಏನಿಲ್ಲ. ಒಂದಿಟ್ಟ ಯಾಕೆ ಹೋದ್ರೆ ಅಣ್ಣ ಹೋಗಿ ಬರ್ತಾನೆ. ಯವ್ವ ನಂದು ಕೆಲಸ ಐತ್ರಿ, ನಾನು ಬರ್ತೇನೆ. ನೀನು ಹೊಂಟೇನಪ್ಪ? ಎಲ್ಲಿ ಹೊಂಟಿ? ಎಲ್ಲಿ ಇಲ್ವಿ, ಹಂಗೆ ಒಂದು ರೌಂಡ್ ಊರಾಗ ಅಡ್ಡಾಡಿ ಬರ್ತಾನೆ. ಆಯ್ತುಪ್ಪ, ಲಘು ಬಾ ನೀನು ಮನೆಗೆ. ಏನರ ತೊಗೊಂಬರ್ಬೇಕನ್ ಬೇ ಮನೆಗೆ ಸಾಮಾನದು? ಏನು ಬೇಡಪ್ಪ, ಎಲ್ಲ ಐತಿ. ಆಯಿತು ಓಕೆನಾ. ಅಲ್ಲಿ ಇಷ್ಟು ಮಟ್ಟ ನಿಂತ ಮಾತಾಡಕತ್ತಿದ್ದಿ, ಕುಂದ್ರಿ ನಾ ಮಾತಾಡ್ಬಾರ್ದು, ಕುಂತ ಕಾಸು ಆತರ ಹಾರಿ ಅದು ಎಲ್ಲ. ಅಕ್ಕ ನಮ್ಮ ಮನೆ ಹೆಣ್ಣು ನೋಡಕ್ ಹೋಗಿದ್ನಿಲ್ಲ, ನನಗೊಂದು ತಲೆ ಗುಯ್ 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 ಅನ್ನಕತ್ತತಿ. ನಾನು ಮನೆಗೆ ಬಂದ್ರು ನನಗೆ ಲಕ್ಷಣ ಆಗಿಲ್ಲ, ನನ್ನ ತಲೆಗೆ ಏನು ಹುಳ ಓಡಾಡಂಗಕತಿ, ಏನದು ಅಂತ ಹೇಳಿ. ಆಮ್ಯಾಗ ಲಕ್ಷ್ಯ ಬಂತು ನೋಡಿಕ. ಯಾಕಲ್ಲಿ ಏನು ಓಡಾಡಕತ್ತ ನಿನ್ ತಲೆಗೆ ಅಂತ ಸಮಸ್ಯೆ ಏನು ಹೇಳೋದು? ಏನು ನೋಡಕ್ ಹೋಗಿದ್ವಿಲ್ಲಕ್ಕ? ಹೋದಿವೆ, ಹೋಗಿಂದ ಎಲ್ಲರೂ ಕುಂದ್ರಿ ಅಂದ್ರೆ ಅವ್ರ ಹುಡುಗಿಯಪ್ಪ ಜೊತೆಯರಪ್ಪ ಕುಂತಿವ. ಕುಂತಿಂದ ನಮ್ಮ ಮನೆಯವ್ರನ್ನ ಕರ್ಕೊಂಬರ್ತೇನ್ರಿ ಅಂತ ಹೋಗ್ಲಿಲ್ಲ ಅವ್ರು. ಹೋದ್ರೆ ಏನಾತ್ಲಿ ಈಗ? ಕರ್ಕೊಂಬಂದ್ರಲ್ಲ ಹೋಗಿ. ಅಲ್ಲಿ ಇರೋದೆ ಕಟ್ಟಿಷ್ಟು ಕರ್ಕೊಂಬರ್ತಾನಂತ ಹೋದ್ರ ಅವ್ರ ಮನೆಯವ್ರನ್ನ ಕರ್ಕೊಂಬಂದು ನಿಂದಿಸಿಂದ ನನಗೆ ತಲೆ ಹುಳ ಓಡಾಡಕತ್ತಿತ್ತು ನೋಡು. ಯಾಕಲಿ ಏನಾಯ್ತು? ಚಂತ ಹೇಳಲ್ಲ, ಹೆಂಗೆ ಮಾಡತ್ತಿದ್ದಿ? ಇವರು ನಮ್ಮ ಮನೆಯವ್ರಿ, ಇವ್ರ ಹೆಸರು ಮಾಲಾರಿ ಅಂದ್ರ ಅವ್ರು. ನಾನು ಹೆಸರು ಮಾಲಾನ ಎಲ್ಲೇ ನೋಡ್ದಂಗಾಗೈತಿ ಅಂತ ನೆನಪು ಮಾಡ್ಕೊಳಕತ್ತಾನಿ. ಅಲ್ಲಿಂದ ಹಿಡಿದು ಮನೆಗೆ ಬರೋ ಮಟನೂ ಅವ್ರು ಯಾರು ಹಿಂಗೆ ಕಣಕತ್ತಾರ, ಎಲ್ಲೇ ನೋಡ್ದಂಗಾಗೈತಿ ಅನ್ನೋದು ಒಟ್ಟೆ ಲಕ್ಷಕ್ಕೆ ಬರುವಲ್ಲಕ್ಕ ನನಗೆ. ಎಲ್ಲೇ ನೋಡ್ದಂಗಾಗೈತೆ ನನಗೂ ಹಂಗೆ ಅನಿಸ್ತು ಬಿಡ್ಲೆ. ಆಮ್ಯಾಗ ಏನೇನ ಬಿಡತ್ತಾಗ ಅಂತ ಸುಮ್ಕಾದೆ ನಾನು. ಎಲ್ಲೇ ನೋಡ್ದಂಗಲ್ಲ ಯಾಕ, ನಮ್ಮ ಊರಣ್ಣಕ್ಕೆ ಇದಾಳಲ್ಲ ಆಕಿ ಪಂಕಜ, ಆಕಿ ನಂಗಿಲ್ಲ ಆಕಿ. ಅಯ್ಯೋ ಹೌದಲ್ಲಿ ಆಕಿ ಪಂಕಜ, ಆಕಿ ಇದ್ದಂಗದ ನೋಡ್ಲಿಕ್ಕೆ ಮಾಲಾ ನಮ್ಮ ಬೀಗ ತೆಗಾಕಿ ಸೇಮ್ ಹಂಗದಾಳಿಲ್ಲ ಆಕಿನ. 2 ದಿನ ನಾನು ಎಲ್ಲೇ ನೋಡ್ದಂಗೆ ಐತಿಕಿನ, ಎಲ್ಲೇ ನೋಡ್ದಂಗೆ ನೆನಪು ಮಾಡ್ಕೊಳ್ದ, ಏನ್ರ ನೆನಪು ಮಾಡ್ಕೊಳಕತ್ತಾಗ ಮತ್ತೆ ಯಾರ ಬರೋದ ಅವ್ರ ಜೋಡಿ ಮಾತಾಡೋದು, ಮತ್ತು ಅದನ್ನ ಅಲ್ಲಿಗೆ ಬಿಟ್ಬಿಡು. ಮತ್ತೆ ನೆನಪು ಮಾಡ್ಕೊಳಕ್ಕೆ ಮತ್ತೆ ನನ್ನ ಗಂಡ ನನ್ನ ಮಕ್ಕಳು ಎದಕ್ಕರ ಓದೋದ, ಮತ್ತು ಅಲ್ಲೇ ಬಿಟ್ಬಿಡು. 3 ದಿನ ಆಗೈತೆ ನೋಡಿ ಆಕಿ ನೆನಪು ಮಾಡ್ಕೊಳಕತ್ತ. ಹೊಳ್ಳಿ ನಿನ್ನೆ ನೆನಪು ಹೇಳಾಕಿ ನನಗೆ. ಆಕಿ ಪಂಕಜ ಅದಲ್ಲ, ಸೇಮ್ ಹಂಗದಾಳಿಲ್ಲ ಆಕಿ ನಿಮ್ ಬೀಗ್ತಿ. ನೋಡ್ಲಿ ನನಗೂ ಅಷ್ಟು ಲಕ್ಷಕ್ಕೇನಿಲ್ಲ, ಪಾರಕ್ಕೂ ಲಕ್ಷಕ್ಕೆ ಬಂತೇನಿಲ್ಲ, ಆಕಿನೂ ಏನು ಹೇಳೇ ಇಲ್ಲ. ಸೇಮ್ ಹಂಗದ ನೋಡ್ಲಿ, ಆಕಿನ ಆಜು ಬಾಜು ನಿಂದ್ರಿಸಿದ್ರೆ ಆ ಕ್ಯಾರ ಈ ಕ್ಯಾರ ಅನ್ನೋದು ಒಟ್ಟ ಗೊತ್ತಾಗೋದಿಲ್ಲ ನೋಡ್ಲಿ. ಅದಲ್ಲೇ ಅಂತಾರಲ್ಲ, ಒಬ್ರಂಗೆ 7 ಜನ ಇರ್ತಾರಂತ ಹೇಳಿ, ಹಂಗೆ ಏನ್ರ ಇರ್ಬೋದು ಇದು.